ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ನಿನ್ನೆ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಭಾರತೀಯ ಬಸವ ಬಳಗದ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಭಾರತೀಯ ಬಸವ ಬಳಗದ ಮೊದಲ ಬಾರಿಗೆ ನೀಡಲಾಗುತ್ತಿರುವ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿಯನ್ನ ಚನ್ನಬಸವ ಪಟ್ಟದೇವರ ಶಿಷ್ಯರು ಹಾಗೂ ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದ ಲೋಕನಾಯಕ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರಿಗೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಬೈಲೂರಿನ ನಿಷ್ಕಲ ಮಂಟಪದ ನಿಜಗುಣಾನಂದ ಶ್ರೀಗಳು ಮಾತನಾಡಿ, ಲಿಂಗಾಯತ ಎಂದರೆ ಜಾತಿ ಅಲ್ಲ. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಬೈಲೂರಿನ ನಿಷ್ಕಲ ಮಂಟಪದ ನಿಜಗುಣಾನಂದ ಶ್ರೀಗಳು ಮಾತನಾಡಿ, ಲಿಂಗಾಯತ ಎಂದರೆ ಜಾತಿ ಅಲ್ಲ, ಮಾನವ ತತ್ವದ ಪ್ರತಿಪಾದಕ. ಬಸವಣ್ಣನವರನ್ನು ಒಪ್ಪಿಕೊಳ್ಳಕ್ಕೆ ಅತಿ ದೊಡ್ಡ ಮನಸ್ಸಿರಬೇಕು. ಈ ನಾಡಿಗೆ ಲಿಂಗಾಯತರ ಕೊಡುಗೆ ಬಹಳ ದೊಡ್ಡದಿದೆ. ಒಂದು ವೇಳೆ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಪ್ರಸಾದ ನಿಲಯ ಶುರು ಮಾಡದೇ ಇದ್ದಿದ್ದರೆ ಕರ್ನಾಟಕ ವಿಶ್ವವಿದ್ಯಾಲಯ ಮುಚ್ಚಿ ಹೋಗ್ತಿತ್ತು. ಅದೇ ರೀತಿ ಬೀದರ್ ಜನರಲ್ಲಿ ಉಸಿರು ಅನ್ನೋದು ಇದ್ರೆ ಅದಕ್ಕೆ ಕಾರಣ ಭಾಲ್ಕಿಯ ಚನ್ನಬಸವ ಪಟ್ಟದೇವರು. ಗಡಿ ಜಿಲ್ಲೆಯಾದ ಬೀದರ್ನಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿದವರು ಭಾಲ್ಕಿಯ ಚನ್ನಬಸವ ಪಟ್ಟದೇವರು. ಅಂತವರ ಹೆಸರಿನಲ್ಲಿ ನೀಡುತ್ತಿರುವ ಪ್ರಥಮ ಪ್ರಶಸ್ತಿಯನ್ನು ಕನ್ನಡದ ಏಕೀಕರಣಕ್ಕಾಗಿ ದುಡಿದ ಭೀಮಣ್ಣ ಖಂಡ್ರೆ ಅವರಿಗೆ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ. ಭೀಮಣ್ಣ ಖಂಡ್ರೆ ಅವರು ಸಾರಿಗೆ ಸಚಿವರಾಗಿದ್ದಾಗ ಬೆಂಗಳೂರಿನಿಂದ ಕೂಡಲ ಸಂಗಮಕ್ಕೆ ಬಸ್ ಹಾಕಿಸಿ ಕೊಟ್ಟಿದ್ದರು ಎಂದು ಹೇಳಿದರು. ನಂತರ ಭಾಲ್ಕಿ ಹಿರೇಮಠದ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಚನ್ನಬಸವ ಪಟ್ಟದೇವರ ಕಾರ್ಯ ಮತ್ತು ದೂರದೃಷ್ಟಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಆರಂಭಿಸಲು ಕಾರಣವಾಯಿತು. ಚನ್ನಬಸವ ಪಟ್ಟದೇವರು ಭೀಮಣ್ಣ ಖಂಡ್ರೆ ಅವರನ್ನು ಲೋಕನಾಯಕ ಎಂದೇ ಕರೆಯುತ್ತಿದ್ದರು. ಚನ್ನಬಸವ ಪಟ್ಟದೇವರು ಕನ್ನಡಕ್ಕಾಗಿ ಕಾರ್ಯ ಮಾಡುವಾಗ ಅವರಿಗೆ ಕೈ ಜೋಡಿಸಿದವರು ಭೀಮಣ್ಣ ಖಂಡ್ರೆ ಅವರು ಎಂದು ಹೇಳಿದರು. ಮಾನವ ಹಕ್ಕು ಪ್ರತಿಪಾದನೆ ಇವತ್ತಿಂದಲ್ಲ. ಇವತ್ತು ನೀವು ಮಾನವ ಹಕ್ಕು ಪ್ರತಿಪಾದನೆಯ ಸಂಸ್ಥೆಯನ್ನು ಕಟ್ಟಿದ್ರೆ 1000 ವರ್ಷದ ಹಿಂದೆ ಬಸವಣ್ಣ ಕಟ್ಟಿದ್ದಾನೆ. ದಾಸಿಯ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ. ಇದು ಮಾನವ ಹಕ್ಕು ಪ್ರತಿಪಾದನೆ ಇದೆಯಲ್ಲ ಬಸವಣ್ಣನವರದು. 12,000 ಜನ ವೇಶ್ಯರನ್ನ ಶರಣೆಯರನ್ನು ಮಾಡುವ ಹಕ್ಕು ಪ್ರತಿಪಾದನೆ ಇದೆಯಲ್ಲ. ಶೆಟ್ಟಿಯೆಂಬೆನೆ ಶಿರಿಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ, ದೋಹಾರನೆಂಬೆನೆ ಕಕ್ಕಯ್ಯನ, ನಾನು ಹಾರುವನೆಂದರೆ ಕರ್ಣದಲ್ಲಿ ಜನಿಸಿದವರುಂಟೆ ವರ್ಣಾನಂ ಕಿಂ ಪ್ರಯೋಜನ. ದಾಷ್ಟ್ಯತನ ಅಂತಲ್ಲ ಇದು. ಬಸವಣ್ಣನವರನ್ನ ಒಪ್ಪಿಕೊಳ್ಬೇಕಾದ್ರೆ ಬಹಳ ದೊಡ್ಡ ಹೃದಯ ಬೇಕ್ರಿ. ಬಾಬು ವಾಲಿಗೆ ಯಾಕೆ ಬಸವಣ್ಣ ಬಿಟ್ಟು ಹೋಗೋದಿಲ್ಲ ಅಂತಂದ್ರೆ, ಬಸವಣ್ಣನವರ ಒಂದು ಪ್ರೀತಿಯ ಒಂದು ಸಂಘಟನೆಯೇ ಭಾರತೀಯ ಬಸವ ಬಳಗವಾಗಿರೋದ್ರಿಂದ ಬಾಬು ವಾಲಿ ಕೊನೆಗೆ ಏನಾದರೂ ತಮ್ಮ ಇತಿಹಾಸದ ಪ್ರಜ್ಞೆಯಲ್ಲಿ ಉಳಿದುಕೊಳ್ಳೋದಾದ್ರೆ ಬಸವಣ್ಣನವರ ತತ್ವನ ಪ್ರಚಾರ ಮಾಡುವುದರೊಂದಿಗೆ ಇತಿಹಾಸದಲ್ಲಿ ಉಳಿಬೇಕಾಗ್ತದೆ ಅನ್ನತಕ್ಕಂಥ ಬಹಳ ಚೆನ್ನಾಗಿ. ಇದೇನು ಎರಡು ಪ್ರಶ್ನೆನೇ ಇಲ್ಲ. ಅದೇನು ಎರಡು ಪ್ರಶ್ನೆನೇ ಇಲ್ಲ. ಅಧಿಕಾರಕ್ಕಾಗಿ ಅನೇಕ ಪಕ್ಷಗಳು ಸಿಗಬಹುದು, ಬದುಕಿಗಾಗಿ ಬಸವ ಪಕ್ಷ ಇದೆ ಅನ್ನತಕ್ಕಂಥದನ್ನು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ. ಅಧಿಕಾರಕ್ಕಾಗಿ ಅನೇಕ ಪಕ್ಷಗಳು, ಬದುಕು ಕೊಡುವುದಕ್ಕೆ ಬಸವ ಪಕ್ಷ, ಬದುಕನ್ನು ರೂಪಿಸುವುದಕ್ಕಾಗಿ ಬಸವ ಪಕ್ಷ, ಅದು ಭಕ್ತಿ ಪಕ್ಷ. ಆ ಭಕ್ತಿ ಪಕ್ಷವನ್ನು ಕಟ್ಟೋರು ಯಾರು? ಬಸವಣ್ಣ. ತಿಳಿಸಿದವರು ಯಾರು? ಚನ್ನಬಸವ ಪಟ್ಟದೇವರು. ಅದಕ್ಕೆ ತೇರನ್ನು ಕಟ್ಟಿದವರು ಯಾರು? ಗುರುಬಸವ ಪಟ್ಟದೇವರು. ಅದಕ್ಕೆ ಆ ಧ್ವಜವನ್ನು ಅವರ ಕೈಗೆ ಕೊಟ್ಟವರು ಯಾರು? ಸಣ್ಣ ಗುರುಗಳು. ಇದಕ್ಕೆ ಭಾರತೀಯ ಬಸವ ಬಳಗ. ಯಾಕೆ ಭಕ್ತಿ ಪಕ್ಷ ಅಂತಂದ್ರೆ, ಕಾಗಿ ಒಂದು ಅಗುಳ ಕಂಡರೆ ಕೂಗಿ ಕರೆಯದೇ ತನ್ನ ಕುಲವನ್ನೆಲ್ಲವನು, ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೇ ತನ್ನ ಬಳಗವನ್ನೆಲ್ಲವನು. ಶಿವಭಕ್ತನಾಗಿದ್ದು ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಳಿಗಿಂತ ಕಷ್ಟ. ಸಾಮಾನ್ಯ ಅಲ್ರಿ ಬಸವಣ್ಣ ಅಂದ್ರೆ. ನನಗೊಂದೊಂದು ಸಲ ಅನಿಸ್ಬಿಡ್ತದೆ, ಯಾಕೆ ಬಸವಣ್ಣರ ಬಗ್ಗೆ ಇಷ್ಟು ಜೋರಾಗಿ ನಾನು ಮಾತನಾಡ್ತೇನೆ ಅಂದ್ರೆ, ಏನೋ ಸ್ವಲ್ಪ ಜನ ಇತ್ತೀಚೆಗೆ ಅದೇನೇನೋ ನಡೆಸ್ಯಾರ. ಸೂರ್ಯನ ಮುಂದೆ ಯಾರೋ ಹಗಲೊತ್ತು ಲ್ಯಾಂಟಿನ್ ಹಿಡ್ಕೊಂಡು ಹೊಂಟ್ರು. ಯಾರು? ಸೂರ್ಯನ ಮುಂದೆ ಮತೀಯವಾದಿಗಳು, ಜಾತಿವಾದಿಗಳು, ಸನಾತನವಾದಿಗಳು ಲೈಟ್ ಇಟ್ಕೊಂಡು ಹೊಂಟಾರೆ. ಎಲ್ಲಿರ್ತದೆ ಸೂರ್ಯನೇ ಭಾಸ್ಕರನೇ. ಬಸವ ಭಾಸ್ಕರ ಪುರಾತನರಾಚರಿಸಿ ತೋರಿಸಿದ ಶಟಸ್ಥಳ ಮಾರ್ಗದಿಂದ ಪರಿವರ್ಣಿಸಿ ಹರಕರ್ಮ ಭಕ್ತಿ ಮಾರ್ಗವಿಡುವುದು. ಅದು ಬಸವಣ್ಣ ಅಂದ್ರೆ ಯಾರು ಅಂತ ಗೊತ್ತಾಗೋದಿಲ್ಲ. ಈ ವಿಷಯಕ್ಕೆ ನಾನು ಯಾಕೆ ಬರ್ತೀನಿ ಅಂದ್ರೆ, ಕರ್ನಾಟಕದ ಒಳಗಡೆ ಕರ್ನಾಟಕದ ಮಠಾಧೀಶರು ಏನು ಮಾಡಿದ್ರು ಅನ್ನೋದಕ್ಕೆ ನೀವು ಕುಳಿತವರು ಸ್ವಲ್ಪ ಯೋಚನೆ ಮಾಡಬೇಕು.
ಮೈಸೂರಿಗೆ ಹೋಗ್ರಿ, ಸುಮ್ಮನೆ ನಿಮ್ಮ ಗಮನಕ್ಕೆ ತರ್ತಾನೆ. ಎಲ್ಲ ಜಿಲ್ಲೆ, ಎಲ್ಲ ರಾಜ್ಯದ ಸ್ವಾಮಿಗಳು ಬೇರೆ, ಕರ್ನಾಟಕದ ರಾಜ್ಯದ ಸ್ವಾಮಿಗಳು ಬೇರೆ ಅನ್ನೋದಕ್ಕೆ ಮೈಸೂರು ಜಿಲ್ಲೆಗೆ ಹೋಗ್ರಿ. ಮೈಸೂರು ಜಿಲ್ಲೆ ಒಳಗಡೆ ಸುತ್ತೂರು ಜಗದ್ಗುರುಗಳು ಸುತ್ತೂರನ್ನು ಬಿಟ್ಟು ಬಂದು ಬಂಗಾರದ ಗುಂಡುಗಡಿಗೆಯನ್ನು ಮಾರಾಟ ಮಾಡಿ ಪ್ರಸಾದ ನಿಲಯವನ್ನು ತೆಗೆದ್ರು. ದೇವಸ್ಥಾನ ಕಟ್ಟಲಿಲ್ಲ, ಶಿಕ್ಷಣ ಸಂಸ್ಥೆ ತೆಗೆದ್ರು. ನಿಮಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಜಯದೇವ ಪೆಥಾಲಜಿ ಅಂತ ಕೇಂದ್ರ ಸರ್ಕಾರದಿಂದ ಮೈಸೂರು ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಂತು. ಹಣ ಇರಲಿಲ್ಲ, ಆದರೆ ಚಿತ್ರದುರ್ಗ ಜಗದ್ಗುರುಗಳು ಹಣವನ್ನು ಕೊಟ್ಟರು, ಜಯದೇವ ಪೆಥಾಲಜಿ ಆಯ್ತು. ಗುಬ್ಬಿ ವೀರಣ್ಣನಂತವರು ಅವತ್ತಿನ ನಾಟಕ ದಿನಮಾನ ಕಾಲದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ರು. ಅದೇ ಗುಬ್ಬಿಯಲ್ಲಿ ಬಂದಂತಹ ಗುಬ್ಬಿ ತೋಟದಪ್ಪನವರು ಬೆಂಗಳೂರಿನಲ್ಲಿ ಪ್ರಸಾದ ನಿಲಯವನ್ನು ತೆಗೆದರು. ಎಲ್ಲರೂ ನಗ್ತಾ ಇದ್ರು, ಗುರುಬಸವ ಪಟ್ಟದೇವರು, ಬಸವಲಿಂಗ ಪಟ್ಟದೇವರು. ಅದು ಯಾಕೆ ಹಂಗೆ ಅವ್ರ ಬಾಯಿಗೆ ಬಂದ್ರು, ನಮ್ಮ ಇಬ್ಬರ ಬಳಿ ಏನೂ ಭೇದನೇ ಇಲ್ಲ. ನಮ್ಮ ದೇಹ ಎರಡು ಇದ್ರು ಒಂದೇ ಇದ್ದೀವಿ ನಾವು ಇಬ್ಬರು. ಅದ್ರ ಸಲುವಾಗಿ ಯಾವುದಂದ್ರೂ ನಮ್ಗೆ ಹಿಗ್ಗೆ, ಯಾವುದಂದ್ರೂ ಹಿಗ್ಗೆ, ಅದರಲ್ಲಿ ಏನು ಅವ್ರು ನಿಮ್ಮಂಗೆ ಹೇಳಕ್ ಬರಲ್ರಿ. ಯಾವ್ದು ಹೇಳಿದ್ರು ಹುಗ್ಗಿ ಬಂದಂಗೆ ಅಂತ ಹೇಳಿಲ್ಲ ಅಂತವ. ಅದಕ್ಕೆ ತಾವೆಲ್ಲರೂ ಇವತ್ತ ಒಂದು ಮಾತು ಕೊನೆಗೆ ಹೇಳ್ತೀನಿ. ಇವತ್ತು ನಮಗೆ ಚನ್ನಬಸವ ಪಟ್ಟದೇವರು ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಅದು ಇದು ಏನೂ ಬಿಟ್ಟು ಹೋಗದಿದ್ರು ಅವ್ರ ಆಶೀರ್ವಾದ ಶಕ್ತಿ ನಮಗೆ ಬಿಟ್ಟು ಹೋಗ್ಯಾರಲ್ಲ, ಅವ್ರ ಆಶೀರ್ವಾದ ಶಕ್ತಿಯಿಂದ ಇಷ್ಟೆಲ್ಲ ಬೆಳೆದದ ಅಲ್ಲಿಕ್ಕೆ ನಾನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅವರು ಮಾಡಿರುವ ಕಾರ್ಯ ಬಹಳ ದೂರದೃಷ್ಟಿ. ಇವತ್ತ ಆಗಿನ ಕಾಲದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಆ ಮೂಲಕ ನಾನು ಅವ್ರ ಜೊತೆ ಇರ್ತಿದ್ದೆ. ಅವ್ರಲ್ಲಿ ಎಷ್ಟು ನಿಸ್ಪೃಹ ಭಾವ ಅಂದ್ರೆ, ಚಂದ ಮಾಡ್ತಿರು, ಚಂದ ಮಾಡಿ ಅಲ್ಲಿ ಲೋಕಲ್ ಜನರಿಗೆ ಕಮಲ್ ನಗರ್ ಸುತ್ತ ಎಲ್ಲ ಹಳ್ಳ ಚಂದ ಮಾಡಿ ಅಲ್ಲಿನ ಮುಖಂಡರಿಗೆ ಕೊಡ್ತಿರು. ಇವ್ರ ಬಳಿ ಬಸ್ಸಿಗೆ ಹೋಗ್ಲಾಕ ರೊಕ್ಕ ಇರ್ತಿದ್ದಿಲ್ಲ. ಆಮೇಲೆ ಅವ್ರಿಗೆ ಕರಿತಿರು, ಒಂದು 10 ರೂಪಾಯಿ ಕೊಡ್ರಿ, ಅದ್ರಾಗಿಂದು ನಾ ಬಸ್ಸಿಗೆ ಹೋಗ್ತೀನಿ ಅಂತೀರು. ಅಂದ್ರೆ ಬಹುತೇಕ ಇಂಥ ತ್ಯಾಗ ಸೇವೆ ಭಾವ ಅದು ಚನ್ನಬಸವ ಪಟ್ಟದೇವರೇ ಸಾಟಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕೆ ಮುಂದೆ ಭೀಮಣ್ಣ ಖಂಡ್ರೆಯವರ ಬಗ್ಗೆ ಒಂದೇ ಮಾತು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಚನ್ನಬಸವ ಪಟ್ಟದೇವರು ಭೀಮಣ್ಣ ಖಂಡ್ರೆಯವರನ್ನ ಬರೇ ಭೀಮಣ್ಣ ಖಂಡ್ರೆಯವರು ಅಂತ ಅವ್ರು ಎಂದೂ ಕರೆದಿಲ್ಲ. ಲೋಕನಾಯಕ ಭೀಮಣ್ಣ ಖಂಡ್ರೆ ಅನ್ನೋ ತರ್ಕ ಅವರು ಯಾವುದೂ ಇರ್ತಿದ್ದಿಲ್ಲ. ಅವ್ರ ಆಶೀರ್ವಚನ ಮುಗಿದ ತಕ್ಷಣ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರಿಗೆ ಜಯವಾಗಲಿ ಅಂತಿದ್ರು. ಅಷ್ಟೊಂದು ಅವಿನಾಭಾವ ಸಂಬಂಧ ಇತ್ತು. ಅಂಥ ಇವತ್ತ ನಮ್ಮ ಬಾಬು ವಾಲಿಯವರು ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಮೊಟ್ಟ ಮೊದಲು ಕನ್ನಡಕ್ಕಾಗಿ ದುಡಿದವರು ಚನ್ನಬಸವ ಪಟ್ಟದೇವರಿದ್ರೆ ಅವ್ರ ಕಾರ್ಯಕ್ಕೆ ಸಾಥ್ ಮಾಡಿದವರು ಭೀಮಣ್ಣ ಖಂಡ್ರೆ ಅವರು ಅದಾರ. ಅದಕ್ಕೆ ಅವರಿಗೆ ಮೊಟ್ಟ ಮೊದಲು ಪ್ರಶಸ್ತಿ ನೀವು ಕೊಡ್ತಾ ಇರೋದು ಬಹಳ ನಮಗೆ ಖುಷಿಯಾಗಿದೆ. ಅದಕ್ಕೆ ನೀವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ. ಇವತ್ತ ಬಹಳ ಬೀದರ್ ನಗರದಲ್ಲಿ ಚನ್ನಬಸವ ಪಟ್ಟದೇವರು ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಅದರಲ್ಲಿ ವಿಶೇಷವಾಗಿ